ಸ್ನೇಹದ ಬಗ್ಗೆ ಹೇಳಿ ಅಂತಂದರೆ, ಫ್ರೆಂಡ್ಶಿಪ್ನಲ್ಲಿ ಬೆನ್ನು ಚೂರಿ ಹಾಕೋರಿದ್ದಾರೆ, ಫ್ರೆಂಡ್ಶಿಪ್ ಅರ್ಥನ ಅಪಾರ್ಥ ಮಾಡೋರಿದ್ದಾರೆ, ಸ್ನೇಹದಿಂದ ಪ್ರೇಮ, ಪ್ರೇಮದಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಸಾವು, ಈ ಹಂತಕ್ಕೆ ತಂದಿಟ್ಬಿಟ್ಟಿದ್ದೀರ. ಸ್ನೇಹ ಅಂದರೆ ಏನು ಗೊತ್ತಿದೆ ನಿಮಗೆ? ಏನೂ ಗೊತ್ತಿಲ್ಲ. ನಿಮ್ಮ ಸಮಯಕ್ಕೆ ತಕ್ಕಂತೆ, ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಆ ಸ್ನೇಹ ಅನ್ನೋ ಪದನ ಅಥವಾ ಒಂದು ರಿಲೇಷನ್ಶಿಪ್ನ ಹೆಂಗೆ ಬೇಕಂದ್ರೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ಅದರಿಂದ ಎಷ್ಟು ಅನಾಹುತಗಳಾಗ್ತಿದೆ ಈಗ ಈ ವಾಸ್ತವದ ಸ್ಥಿತಿಲಿ ಅಂದರೆ ಹೇಳ್ತಿದ್ದು. ಸ್ನೇಹ ಮಾಡ್ಕೊಳ್ತೀವಿ, ಅದು ಎಷ್ಟು ಜನ ಮಾಡ್ಕೊಳ್ತೀವಿ ಅನ್ನೋದೆಲ್ಲ ಲೆಕ್ಕ. ಮಾಡ್ಕೊಂಡಿರೋ ಸ್ನೇಹನ ಅದು ಒಂದೇ ಸ್ನೇಹ ಆದರೂ ಪರವಾಗಿಲ್ಲ, ಜೀವನ ಪರ್ಯಂತ ಅಪ್ಪಟ ಪವಿತ್ರವಾಗಿ ಉಳಿಸ್ಕೊಳ್ಳೋದು ನಿಜವಾದ ಸ್ನೇಹ. ಅದು ತಂದೆ ತಾಯಿಗೆ ಮೀರಿದ, ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೆ ಮೀರಿದ, ಎಲ್ಲ ಸಂಬಂಧಗಳಿಗೆ ಮೀರಿದ ದೇವರಂತಹ ಪವಿತ್ರವಾದ ಸ್ಥಾನ. ಅದಕ್ಕೆ ಯಾವತ್ತೂ ಕಳಂಕ ಹಚ್ಚಬೇಡಿ. ಅದನ್ನು ನಿಮ್ಮ ಬಾಯಿ ಚಪಲಕ್ಕೆ, ನಿಮ್ಮ ಮೈ ಚಪಲಕ್ಕೆ, ಕೈಕಾಲು ಚಪಲಕ್ಕೆ, ಕಣ್ಣು ಚಪಲಕ್ಕೆ, ಮೂಗಿನ ಚಪಲಕ್ಕೆ, ಬಾಯಿ ಚಪಲಕ್ಕೆ, ಕಿವಿ ಚಪಲಕ್ಕೆ ಬಳಸ್ಕೊಳಕ್ಕೆ ಹೋಗ್ಬೇಡಿ. ನಿಜ, ಅರ್ಥ ಮಾಡ್ಕೊಳ್ಳಿ.